ಅಲ್ಯ ಆರ್ತಿಗೆ ಏನಾಗಿದೆ ಅಲ್ಯ ನಾನು ಅವಳನ್ನ ನೋಡ್ಬೇಕು ಅವಳು ಎಲ್ಲಿದ್ದಾಳೆ ಹೇಳಿ ಆಗಲಿ ಶೋಭಾ ಅವರೇ ಸಮಾಧಾನ ಮಾಡ್ಕೊಳ್ಳಿ ಕೂತ್ಕೊಳ್ಳಿ ಬನ್ನಿ ನಾನು ಹೇಗೆ ಸಮಾಧಾನ ಮಾಡ್ಕೊಳ್ಳಿ ಅಲ್ಯ ನನ್ನ ಮಗನೇ ಅವಳಿಗೆ ಶತ್ರು ಆಗ್ಬಿಟ್ಟ ನಾನು ಅವಳನ್ನ ನೋಡ್ಬೇಕು ಅವಳು ಎಲ್ಲಿದ್ದಾಳೆ ಹೇಳಿ ಪ್ಲೀಸ್ ಆರ್ತಿ ಆರ್ತಿ ನನ್ನ ಮಗಳನ್ನ ನೋಡ್ಬೇಕಮ್ಮ ಯಾಕೆ ಗಲಾಟೆ ಮಾಡ್ತಿದ್ದೀರಾ ಏನಿದು ಆಸ್ಪತ್ರೆ ಅನ್ಕೊಂಡಿದ್ದೀರಾ ಇಲ್ಲ ತರಕಾರಿ ಮಾರ್ಕೆಟ್ ಅನ್ಕೊಂಡಿದ್ದೀರಾ ಸ್ವಲ್ಪನೂ ಗೊತ್ತಾಗಲ್ವಾ ನಿಮ್ಗೆ ನನ್ನ ಮಗಳನ್ನ ನೋಡ್ಬೇಕು ಗಲಾಟೆ ಮಾಡಬೇಡಿ ನೀವು ಮಾತಾಡದೆ ಆದ್ರೆ ಹೊರಗಡೆ ಹೋಗಿ ಮಾತಾಡಿ ಇಲ್ಲ ಸ್ವಲ್ಪ ಸಮಾಧಾನವಾಗಿ ಮಾತಾಡಿ ಅವಳು ಎಲ್ಲಿದ್ದಾಳೆ ಅಂತ ಹೇಳಿ ನಾನು ನನ್ನ ಮಗಳನ್ನ ನೋಡ್ಬೇಕು ನಿಮಿಷ ಅವ್ರು ICU ಅಲ್ಲಿದ್ದಾರೆ ಗಲಾಟೆ ಮಾಡಬೇಡಿ ನೋಡಿ ಇವತ್ತು ವಿಸಿಟಿಂಗ್ ಅವರ್ಸ್ ಮುಗೀತು ನಾಳೆ ಬೆಳಿಗ್ಗೆ ಬನ್ನಿ ನೋಡೋರಂತೆ ನನ್ನ ಮಗಳನ್ನ ನಾನು ನೋಡ್ಬೇಕು ಅಂದ್ರೆ ಯಾಕೆ ಬಿಡಲ್ಲ ನೀವು ಶೋಭಾ ಅವರೇ ಅಲ್ಲ ರೀ ನೀವ್ ಯಾರಾದ್ರೂ ಆಗಿರಿ ರೂಲ್ಸ್ ಅಂದ್ಮೇಲೆ ರೂಲ್ಸು ಅದು ಅಲ್ಲದೆ ನೀವೀಗ ಅವ್ರು ನೋಡಿದ್ರು ಒಂದೇ ನೋಡದೆ ಇದ್ರು ಒಂದೇ ಅವ್ರಿಗೆ ಪ್ರಜ್ಞೆ ಬಂದಿಲ್ಲ ದಯವಿಟ್ಟು ಹೋಗಿ ನಾಳೆ ಬನ್ನಿ ಶೋಭಾ ಅವರೇ ಸಮಾಧಾನ ಮಾಡ್ಕೊಳ್ಳಿಮ್ಮ ನಾವೇನ್ ಮಾಡಕ್ಕಾಗತ್ತೆ ಹೇಳಿ ಇನ್ನೇನಿದ್ರು ದೇವರ ಮೇಲೆ ಭಾರ ಹಾಕಿ ಕಾಯೋದಷ್ಟೇ ನಮ್ಮ ಕೈಲಾಗೋದು ನನ್ನ ಆರ್ತಿ ನೋಡ್ಬೇಕು ಸೂರ್ಯ ಅವ್ರೆ ಆರ್ತಿ ಹೇಗಿದ್ದಾಳೆ ಈಗ ಡಾಕ್ಟ್ರ್ ಏನಂದ್ರು ನನ್ನ ಮಗಳನ್ನ ನೋಡ್ಬೇಕು ಸೂರ್ಯ ಅವ್ರೆ ಪ್ಲೀಸ್ ಯಾಕೆ ಸೂರ್ಯ ಅವ್ರೆ ಯಾರು ಏನು ಹೇಳ್ತಾ ಇಲ್ಲ ಗಾಯತ್ರಿ ಅವ್ರೆ ನೀವಾದ್ರೂ ಹೇಳಿ ಗಾಯತ್ರಿ ಅವ್ರೆ ನಮ್ಮ ಆರ್ತಿಗೆ ಏನಾಗಿದೆ ನಾನು ಅವಳನ್ನ ನೋಡ್ಬೇಕು ಡಾಕ್ಟರ್ ನಾಳೆವರೆಗೂ ಏನು ಹೇಳಕ್ಕಾಗಲ್ಲ ಅಂತ ಹೇಳಿದ್ದಾರೆ ಹೊಟ್ಟೆಗೆ ಬಲವಾಗಿ ಪೆಟ್ಟು ಬಿದ್ದಿದೆ ಅಂತೆ ಅವಳಿಗೆ ತುಂಬಾ ಬ್ಲೀಡಿಂಗ್ ಇದೆ ಅಂತ ಹೇಳಿದ್ರು ಸೂರ್ಯ ಅವ್ರೆ ನನ್ನ ಮಗಳನ್ನ ನಿಮ್ಗೆ ಒಪ್ಪಿಸುವಾಗ ಒಂದು ಮಾತು ಹೇಳಿದ್ದೆ ಅವಳು ಬರೀ ನನ್ನ ಮಗಳಲ್ಲ ನನ್ನ ಜೀವ ಅಂತ ಈಗ ಆ ಜೀವನೇ ಇಲ್ಲ ಆದ್ಮೇಲೆ ಈ ಜೀವ ಇದ್ದು ಏನ್ ಪ್ರಯೋಜನ ಹೇಳಿ ನನ್ನ ಮಗಳನ್ನ ಉಳಿಸ್ಕೊಡಿ ಸೂರ್ಯ ಅವ್ರೆ ನನ್ನ ಮಗಳನ್ನ ಉಳಿಸ್ಕೊಡಿ ನೋಡಿ ಇದು ಕೈಯಲ್ಲ ನಿಮ್ ಕಾಲು ಅಂತ ತಿಳ್ಕೊಳ್ಳಿ ನನ್ನ ಮಗಳು ನನಗ್ ಬೇಕು ನನ್ನ ಮಗಳು ನನಗ್ ಬೇಕು ಸೂರ್ಯ ಅವರೇ ಶೋಭಮ್ಮ ನನ್ನ ಕೈಯಲ್ಲಿ ಆಗೋದಿದ್ರೆ ನಾನು ಇಲ್ಲಿವರೆಗೂ ಬರಕ್ ಬಿಡ್ತಾನೆ ಇರ್ಲಿಲ್ಲ ಶೋಭಮ್ಮ ಅದೇನೇನಾದ್ರೂ ನನ್ನ ಮುಂದೆ ಪ್ರತ್ಯಕ್ಷ ಆಗಿ ನಿನಗೇನ್ ಬೇಕು ಅಂತ ಕೇಳಿದ್ರೆ ನನಗೆ ಆರ್ತಿಯವರು ಸುರಕ್ಷಿತವಾಗಿ ನೆಮ್ಮದಿಯಿಂದ ಇರಬೇಕು ಅಂತ ಕೇಳ್ಕೊತೀನಿ ಈಗ ನಮಗಿರೋದು ದೇವರು ಅಂತ ಡಾಕ್ಟ್ರೆ ಎಲ್ಲ ಅವ್ರಿಗೆ ಬಿಟ್ಟಿದ್ದು ಈ ಅಮ್ಮ ಆಗ್ಲಿಂದ ಆರ್ತಿ ಬೇಕು ಅಂತ ಬಡ್ಕೋತಿದ್ದಾಳೆ ಈ ಸೂರ್ಯ ಅಂತೂ ದೇವ್ರ ಪ್ರತ್ಯಕ್ಷ ಆದ್ರೆ ಆರ್ತಿನೇ ಬೇಕು ಅಂತೀನಿ ಅಂತ ಹೇಳ್ತಾನೆ ಹೀಗೆ ಬಿಟ್ರೆ ಆರ್ತಿನೇ ಬೇಕು ಅಂತ ಎಲ್ಲ ಹತ್ರ ಹೇಳಿಸೂ ಬಿಡ್ತಾನೆ ಈ ಶೋಭಾ ಅವ್ರಿಗೆ ಫೋನ್ ಮಾಡಿದ್ದೆ ತಪ್ಪಾಯ್ತು ಬಂದು ಎಲ್ಲ ಕೆಡಿಸ್ತಿದ್ದಾರೆ ಏನ್ ಮಾಡ್ಲಿ ಈಗ ಸಿಸ್ಟರ್ ನೋಡಿ ಅರ್ಜೆಂಟಾಗಿ O ನೆಗೆಟಿವ್ ಬ್ಲಡ್ ಬೇಕು ಇಲ್ಲೆಲ್ಲ ವಿಚಾರಿಸ್ದೆ ಎಲ್ಲೂ ಸ್ಟಾಕ್ ಇಲ್ಲ ಪೇಷಂಟ್ ಬ್ಲಡ್ ಕೊಟ್ಟಿಲ್ಲ ಅಂದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅರ್ಜೆಂಟಾಗಿ ಅರೇಂಜ್ ಮಾಡಿ ಬ್ಲಡ್ನ ಸೂರ್ಯ ಅವರೇ ಯಾರಾದರೂ ಹೋಗಿ ಬೇಗ ಬ್ಲಡ್ ತಗೊಂಬನ್ನಿ ಬಹಳ ಬ್ಲಡ್ ಹೋಗ್ತಾ ಇದೆ ಹೀಗೆ ಬ್ಲಡ್ ಹೋಗ್ತಾ ಇದ್ರೆ ತಾಯಿ ಮಗು ಉಳಿಸ್ಕೊಳ್ಳೋದು ಬಹಳ ಕಷ್ಟ ಹರಿ ಅಪ್ ಗೋ ಅಹೆಡ್ ನೋಡಿ ಈ ಕೇಸನ್ನ ಈಗ ನಾನು ಹ್ಯಾಂಡಲ್ ಮಾಡ್ತಾ ಇದ್ದೀನಿ ನನ್ನ ಬ್ಲಡ್ ತಗೊಳ್ಳಿ ಸರ್ ನನ್ನ ಬ್ಲಡ್ ತಗೊಳ್ಳಿ ಡಾಕ್ಟರ್ ನನ್ನ ಬ್ಲಡ್ ತಗೊಳ್ಳಿ ನನ್ನ ಬ್ಲಡ್ ಬೇಕಾದ್ರೆ ತಗೊಳ್ಳಿ ನನ್ನ ಬ್ಲಡ್ ತಗೊಳ್ಳಿ ನೋಡಿ ನೀವು ಹೇಳಿದ ತಕ್ಷಣ ಹಾಗೆ ನಾವು ಬ್ಲಡ್ ತಗೊಳ್ಳಿಕ್ಕೆ ಬರಲ್ಲ ಬ್ಲಡ್ ಮ್ಯಾಚ್ ಆಗಬೇಕು 6 ತಿಂಗಳು ಈಚೆ ಟೈಫಾಯ್ಡ್ ಬಂದಿರಬಾರ್ದು ಬೇರೆ ಯಾವುದೇ ಕಾಯಿಲೆ ಬಂದಿರೋ ಬ್ಲಡ್ ಮಾತ್ರ ನಾವು ತಗೊಳ್ಳಿಕ್ಕೆ ಬರುತ್ತೆ ಓಕೆ ಒಂದು ಕೆಲಸ ಮಾಡಿ ನಮಗೆ ಬಹಳಷ್ಟು ಬ್ಲಡ್ ಬೇಕಾಗಿದೆ ಸಿಸ್ಟರ್ ಇವ್ರು ಕರ್ಕೊಂಡೋಗಿ ಬ್ಲಡ್ ಚೆಕ್ ಮಾಡಿ ಮ್ಯಾಚ್ ಆದರೆ ತಗೊಳ್ತೀವಿ ಹಾಂ ಓಕೆ ಪ್ಲೀಸ್ ಬನ್ನಿ ಸಿಸ್ಟರ್ ಬನ್ನಿ
ಏನಾಗ್ತಿದೆ ಅದಕ್ಕೆ ಇದೆಲ್ಲ? ನಮ್ಮ ಸಂಸಾರಕ್ಕೆ ಯಾಕೆ ಹೀಗಾಗ್ತಿದೆ? ಎಲ್ಲ ಸೇರ್ಕೊಂಡು ಇಷ್ಟೊಂದು ಗೊಂದಲ ಸೃಷ್ಟಿ ಮಾಡ್ತಿದ್ದಾರೆ. ಇದನ್ನ ಹೀಗೆ ಬಿಟ್ರೆ ಆಗಲ್ಲ ಅಹಲ್ಯ. ನಾನೇ ಏನಾದರೂ ಮಾಡಬೇಕು. ನಿಮ್ಮ ಕೈಲಿ ಏನಾಗುತ್ತೆ ಅದಕ್ಕೆ? ನೀವೇನು ಡಾಕ್ಟ್ರಾ? ನಿಮ್ಮ ಪಾಡಿಗೆ ನೀವು ಸುಮ್ಮನೆ ಇರಿ. ಅದನ್ನಲ್ಲ ಅಹಲ್ಯ ನಾ ಹೇಳಿದ್ದು. ಡಾಕ್ಟ್ರು ಆರ್ತಿ ಬೇಕಾ ಮಗು ಬೇಕಂದ್ರೆ ಇವರೆಲ್ಲ ಆರ್ತಿ ಆರ್ತಿ ಅಂತಾರೆ. ಅದ್ರ ಬಗ್ಗೆ ನಾ ಮಾತಾಡಿದ್ದು. ಅಂದರೆ ನಿಮ್ಗೆ ಆರ್ತಿ ಬೇಡವಾ? ಹಾಗೆಲ್ಲ ಹೇಳ್ದೆ. ಅವಳು ನನಗೆ ಮಗಳಿದ್ದಾಗೆ, ನಮ್ಮನೆ ಮಹಾಲಕ್ಷ್ಮಿ. ಅವಳು ಬೇಡ ಅಂತ ನನಗೆ ಯಾವತ್ತೂ ಅನ್ನಿಸ್ಲಿಲ್ಲ ಕಣೆ. ಹಾಗಾದ್ರೆ ನಮ್ಮ ವಂಶದ ಕುಡಿ ಬೇಡವಾ ನಿಮಗೆ? ಹಾಗಾಕಂತ ಅಹಲ್ಯ, ಆ ಮಗು ಬಗ್ಗೆ ನಾನು ಎಷ್ಟು ಕನಸು ಕಟ್ಕೊಂಡಿದ್ದೀನಿ ಗೊತ್ತಾ? ನಿಜ ಹೇಳಬೇಕು ಅಂದರೆ ಆ ಮಗುನೇ ನನ್ನ ಸರ್ವಸ್ವ. ನನಗೆ ಆ ಮಗು ಬೇಕೇ ಬೇಕು. ಏನದ್ಕೆ ನೀವು ಈ ಕಡೆ ಆರ್ತಿನ ಮಹಾಲಕ್ಷ್ಮಿ ಅಂತೀರ, ಆ ಕಡೆ ಮಗುನ ಸರ್ವಸ್ವ ಅಂತೀರ? ನಿಮಗೆ ಏನು ಬೇಕು ನಿರ್ಧಾರ ಮಾಡಿ. ಮಗು, ನಾನು ಆರ್ತಿನ ಬೇಡ ಅಂತ ಹೇಳಿಲ್ಲ. ನನಗೆ ನನ್ನ ವಂಶದ ಕುಡಿ ಬೇಕಷ್ಟೇ. ಆದರೆ ಸೂರ್ಯನೂ ಹಾಗೆ ಹೇಳಬೇಕಲ್ಲ ಅದಕ್ಕೆ. ಅವನಿಗಂತೂ ಆ ಆರ್ತಿ ಒಬ್ಳಿದ್ರೆ ಸಾಕು. ಆರ್ತಿ ಅವಳ ಮಗ ಆದಿತ್ಯ, ಅವರಿಬ್ಬರೇ ಅವನ ಸರ್ವಸ್ವ. ಅವನು ಮಗು ಬೇಡ ಅಂದ್ಬಿಟ್ರೆ ನೀವೀಗ ಸೂರ್ಯನ ಹತ್ರ ಹೋಗಿ, ಸೂರ್ಯ ನಮ್ಮ ವಂಶದ ಕುಡಿ ನನಗೆ ಬೇಕೇ ಬೇಕು ಕಣೋ ಅಂತೀರ. ಅದಕ್ಕೆ ಅವನು, ಅಮ್ಮ ಮಗು ಬೇಕಾದ್ರೆ ಇನ್ನೊಂದು ಆಗ್ಬಹುದು, ಆದರೆ ಆರ್ತಿಯವ್ರಿಗೇನಾದರೂ ಆದರೆ ನಾನು ಏನಮ್ಮ ಮಾಡಲಿ ಅಂತ ಕೇಳಿದ್ರೆ ನೀವೇನು ಉತ್ತರ ಕೊಡ್ತೀರಾ ಅದಕ್ಕೆ? ಅವನು ಕಣ್ಣೀರು ಸುರಿಸ್ತಾನೆ, ನೀವು ಕರಗಿ ಹೋಗ್ತೀರಾ. ಆರ್ತಿ ಉಳಿಯೋದಂತೂ ಗ್ಯಾರಂಟಿ ಅದಕ್ಕೆ. ಅದನ್ನು ಜೋರಾಗೆ ಒಪ್ಕೊಂಡ್ಬಿಡೋಣ, ಮರ್ಯಾದೆನಾದರೂ ಉಳಿಯುತ್ತೆ. ಬನ್ನಿ ಡಾಕ್ಟ್ರ್ ಹತ್ರ ಹೋಗೋಣ. ಆರ್ತಿ ಉಳಿಯೋದನ್ನ ಯಾರೂ ತಡೆಯೋಕ್ಕಾಗಲ್ಲ. ಯಾಕಾಗಲ್ಲ? ನನ್ನ ಕೈಲಾಗುತ್ತೆ. ಆ ಶೋಭಾ ಬೇರೆ ಬಂದು ಗೋಳಾಡ್ತಾ ಇದ್ದಾರೆ. ಅವರಿಗೇನು, ಒಬ್ಬ ಮೊಮ್ಮಗ ಇದ್ದಾನೆ. ಆದರೆ ನನಗೆ ಆದಿತ್ಯ ಯಾವತ್ತೂ ನಮ್ಮ ವಂಶದ ಕುಡಿ ಆಗಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಅದನ್ನೇ ಅದಕ್ಕೆ ನಾನು ಹೇಳ್ತಿರೋದು. ಅವನು ಯಾವತ್ತೂ ನಮ್ಮ ರಕ್ತ ಆಗಕ್ಕೆ ಸಾಧ್ಯ ಇಲ್ಲ ತಾನೆ. ಆದರೆ ಈ ವಿಷಯ ಸೂರ್ಯಂಗೆ ಹೇಳಿದ್ರೆ ಅವನು ಯಾವತ್ತೂ ಒಪ್ಕೊಳ್ಳಲ್ಲ ಅದಕ್ಕೆ. ಅದಕ್ಕೆ ಅವನಿಗೆ ಗೊತ್ತಾಗದೆ ಇರೋ ಹಾಗೆ ನಾವು ಹೇಗಾದರೂ ಮಾಡಿ ಈ ಕೆಲಸ ಸಾಧಿಸ್ಬೇಕು. ಅದಕ್ಕೆ ಅಹಲ್ಯ ನಾನು ನಿನ್ನ ಸಹಾಯ ಕೇಳಿದ್ದು. ನನಗೆ ನನ್ನ ವಂಶದ ಕುಡಿ ಬೇಕೇ ಬೇಕು. ಅದಕ್ಕೆ ನೀವಿಷ್ಟು ಹೇಳಿದಿರಲ್ಲ, ಇನ್ನು ಆ ಯೋಚನೆ ಬಿಟ್ಟುಬಿಡಿ. ನೀವು ನೋಡ್ತಾ ಇರಿ, ಎಷ್ಟೇ ಕಷ್ಟ ಆದರೂ ಸರಿ ನಾನು ಹೇಗಾದರೂ ಮಾಡಿ ಈ ಕೆಲಸ ಸಾಧಿಸ್ತೀನಿ. ನೋಡಿ, ಅಲ್ಲಿ ಹೋಗಿ ಟೆಸ್ಟಿಗೆ ಬ್ಲಡ್ ಕೊಡಿ, ರಿಪೋರ್ಟ್ ಬಂದಲ್ಲಿ ಉಳಿದಿದ್ದು ಹೇಳ್ತೀವಿ. ಹೋಗಿ ಸರ್, ಹೋಗಿ ಹೋಗಿ ರಕ್ತ ಕೊಡಿ. ಇಷ್ಟೇ ಜನ ಯಾಕೆ, ಇನ್ನೊಂದಷ್ಟು ಜನ ಕರ್ಕೊಂಬಂದು ಬ್ಲಡ್ ಕೊಡಿ. ಎಲ್ಲ ಮಾರಿ ದುಡ್ಡು ಮಾಡಿಕೊಳ್ಳಿ. ನಮಗೂ ಹಿಂಗೆ ಆಸೆ ತೋರಿಸಿದ್ರು. ಹೆಂಡ್ತಿ ಉಳಿದಳೆ ಅನ್ನೋ ಆಸೆಲಿ ದುಡ್ಡು ಕೊಟ್ವಿ, ರಕ್ತ ಕೊಟ್ವಿ, ಎಲ್ಲ ಕೊಟ್ವಿ. ಇಂಥವ್ರ ಮಾತೆಲ್ಲ ನಂಬ್ಕೊಂಡು ನೀವು ಇನ್ನೂ ಇಲ್ಲೇ ಇದ್ದೀರಲ್ಲ ಸರ್. ಗುಂಪಾಗಿ ರಕ್ತ ಕೊಡೋಕೆ ಹೋಗ್ತಿದ್ದೀರಲ್ಲ, ಸರಿ ಇಲ್ಲ ಸರ್. ಎಲ್ಲ ಬಡದ ಬಾಯಿ ಹಾಕೊಂಡ್ಬಿಡ್ತಾರೆ ದರಿದ್ರದವರು. ಯಾಕೆ ಸರ್ ಹೀಗೆ ಮಾತಾಡ್ತೀರಾ? ನೋಡಿ, ನೀವು ಕಳ್ಕೊಂಡಿದ್ದೀರಾ. ಸಾಂತ್ವನ ಹೇಳೋಷ್ಟು ದೊಡ್ಡವ ನಾನಲ್ಲ. ಆದರೆ ನಿಮ್ಮವ್ರು ಹೋಗಿದ್ದಕ್ಕೂ ಇವ್ರಿಗೂ ಏನು ಸಂಬಂಧ? ಬೇಕು ಅಂತ ಯಾವ ಹಾಸ್ಪಿಟ್ಲು ಪ್ರಾಣ ತೆಗಿಯೋಲ್ಲ ಅಲ್ವಾ? ಬೇಕು ಅಂತ ಮಾಡಿದ್ರೋ ಬೇಡ ಅಂತ ಮಾಡಿದ್ರೋ ಗೊತ್ತಿಲ್ಲ ಸರ್. ಒಟ್ನಲ್ಲಿ ನಮ್ಮ ಪ್ರಾಣ ತೆಗೆದ್ಬಿಟ್ರು ಸರ್. ಮೊದಲೊಬ್ರು ಡಾಕ್ಟ್ರ್ ಇದ್ದರು, ತುಂಬ ಚೆನ್ನಾಗಿ ನೋಡೋರು. ಇತ್ತೀಚೆಗೆ ಯಾರೋ ಬಂದಿದ್ದಾರೆ,
ನಮ್ಮ ಗ್ರಾಚಾರ ಕೆಡ್ತ ಅಷ್ಟೇ. ಅಂದರೆ ಏನು ನಿಮ್ಮ ಮಾತಿನ ಅರ್ಥ? ನೀವು ನಂಬಿದ್ರೆ ನಂಬಿ, ಇಲ್ದಿದ್ರೆ ಇಲ್ಲ. ಆ ಡಾಕ್ಟ್ರ್ ಹೋದ್ಮೇಲೆ ಇವಳಿಗೆ ಇಲ್ಲದೆಲ್ಲ ಟ್ರೀಟ್ಮೆಂಟ್ ಮಾಡಿದ್ರು. ಆ ಡಾಕ್ಟ್ರ್ ಹೇಳಿದರು ನನ್ನ ಮಗಳಿಗೆ ನಾರ್ಮಲ್ ಡೆಲಿವರಿ ಆಗುತ್ತೆ ಅಂತ. ಅವಳಿಗೆ BP ಇರಲಿಲ್ಲ, ಅವಳಿಗೆ ನೀರು ತುಂಬಿತ್ತು, ಮಗು ಹೇಗೆ ಫಿಕ್ಸ್ ಆಗಿತ್ತು. ಆದರೆ ಮುಂದೆ ಪ್ರಾಬ್ಲಮ್ ಆಯಿತು. ಅವಳು ಕೆಳಗೆ ಬಿದ್ದು ದೊಡ್ಡ ಪೆಟ್ಟಾಯಿತು. ಎಷ್ಟು ಸಂಭ್ರಮದಲ್ಲಿದ್ದಿದೆ ಸರ್. ಮಗು ಮನೆಗೆ ಬರುತ್ತಂತ ತೊಟ್ಲು ಕೂಡ ರೆಡಿ ಮಾಡ್ಕೊಂಡಿದ್ವಿ ಸರ್. ನೋಡಿ ಈಗೇನಾಯ್ತಂತ. ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ರು ಸರ್. ಅಷ್ಟೇ ಅಲ್ಲ ಸರ್, ಅವಳು ಒಂದೇ ಒಂದ್ಸಲ ನೋಡಬೇಕು, ಒಳಗೆ ಬಿಡಿ ಅಂತೆ, ಬಿಡಲಿಲ್ಲ ಸರ್. ಏನು ಮಾಡ್ತಿದ್ರು ಒಳಗಡೆ. ಈಗ ಪೋಸ್ಟ್ ಮಾರ್ಟಮ್ ಅಂತ ಜೀವ ತಿಂತಿದ್ದಾರೆ ಸರ್. ದುಡ್ಡು ಚುಕ್ತಾ ಮಾಡಿ ಬಾಡಿ ತೊಗೊಂಡೋಗಿ ಅಂತಿದ್ದಾರೆ ಸರ್. ನಂಬೇಡಿ ಸರ್, ಅಯೋಗ್ಯರವರು. ಬನ್ನಿ ಸರ್, ಬ್ಲಡ್ ಗ್ರೂಪ್ ಚೆಕ್ ಮಾಡಬೇಕು. ನೀನು ಇಲ್ಲಿದ್ಯಾ? ಏನೂ ಆಗಿದೆ ಶಶು ನಿನಗೆ. ನಿನ್ನೆ ನೋಡಿದ್ರೆ ಕುಡ್ಕೊಂಡು ಬಂದು ಹುಚ್ಚುಚ್ಚಾಗಾಡ್ದೆ. ಇವತ್ತು ಬೆಳಗ್ಗೆ ನಿನ್ನ ನೋಡೋಣ ಅಂತ ರೂಮಿಗೆ ಬಂದ್ರೆ ನನ್ನಿಲ್ಲ. ಎಲ್ಲೋ ಹೋಗಿದ್ದೆ? ಇನ್ನೆಲ್ಲ ಹೋಗ್ತೀನಿ, ಆದಿತ್ಯನ ಹುಡ್ಕೊಂಡು ಹೋಗಿದ್ದೆ. ಪಾಪ ಅವನು ಎಲ್ಲಿದ್ದಾನೋ, ಎಷ್ಟು ಕಷ್ಟಪಡ್ತಾ ಇದ್ದಾನೋ. ಅಪ್ಪ, ನನ್ನಿಂದ ಸಾಧ್ಯ ಇಲ್ಲ ಕಣೋ. ಎಷ್ಟು ಸಾವಿರ ಸರಿ ಬಡ್ಕೊಳ್ಳಿ, ಆದಿತ್ಯನ ಅವರೇ ಮುಚ್ಚಿಟ್ಟಿದ್ದಾರೆ ಅಂತ. ಹೌದು ಕಣೋ ಶಶು, ಆದಿತ್ಯ ಅಲ್ಲಿ ಆರಾಮಾಗಿದ್ದಾನೆ. ನೀನು ಇಲ್ಲದ್ರೆಲ್ಲ ಕಲ್ಪಿಸ್ಕೊಂಡು ಕೊರಗ್ತಿದ್ಯಾ ಅಷ್ಟೇ. ಶಶು, ಒಂದ್ಸರಿ ಕುಡ್ಕೊಂಡು ಬಂದು ಮಗನ ಕಳ್ಕೊಂಡೆ. ಈಗ ಮತ್ತೆ ಕುಡ್ಕೊಂಡು ಬಂದು ನೀನು ಆರೋಗ್ಯನ ಹಾಳು ಮಾಡ್ಕೋತಿದ್ಯಾ. ಅವನನ್ನ ಅವರೇ ಮುಚ್ಚಿಟ್ಟಿರೋದು ಕಣೋ. ಇಲ್ಲ ಅತ್ತೆ, ಆದಿತ್ಯನ ಅವ್ರುಗಳು ಮುಚ್ಚಿಟ್ಟಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಪಾಪ ಅವ್ರು ಎಷ್ಟು ಟೆನ್ಷನಲ್ಲಿ ಇದ್ರು ಗೊತ್ತಾ? ಹೌದು, ನಿನ್ಗೇನು ಅನ್ಸಲ್ಲ. ಆ ದಿನೇ ಬಂದು ಹೇಳಿದ್ರೆ ನಿನ್ಗೆ ಅರ್ಥ ಆಗೋದು. ಯಾರಾದ್ರೂ ನಿನಗೆ ಬಂದು ಹೇಳ್ಬೇಕು ಅವನು ಅಲ್ಲಿದ್ದಾನೆ ಅಂತ. ಆದ್ರೆ ನಿನ್ಗೆ ಹೇಳಕ್ಕ ಅಲ್ಲಿ ಯಾರಿದಾರೋ? ಯಾರಿಗೋ ಫೋನು? ನನಗೆ ಹೇಳಕ್ಕಲ್ಲಿ ಯಾರು ಇಲ್ಲ ಅಂತ ಅನ್ಕೊಂಡಿದ್ಯಾ ಅಲ್ವಾ ನೀನು? ನೋಡ್ತಾ ಇರಿ ಈಗ. ಹಲೋ ಶಶಾಂಕ್. ಅಹಲ್ಯ ಅವರೇ, ಏನಪ್ಪ ನೀನ್ ಯಾಕೆ ಫೋನ್ ಮಾಡಿದ್ಯಾ ನನಗೆ? ನಿಮ್ಮಿಂದ ನಂಗೊಂದು ಹೆಲ್ಪ್ ಆಗಬೇಕಾಗಿತ್ತು. ಇಲ್ಲ ಅನ್ಬಿಡಿ ಪ್ಲೀಸ್. ಹೆಲ್ಪಾ? ನನಗೆ ಸಾಧ್ಯ ಆದರೆ ಮಾಡ್ತೀನಿ. ನಿಮ್ಮ ಕೈಲಿ ಆಗದೆ ಇರೋ ಅಂಥದ್ದು ಏನೂ ಅಲ್ಲ, ಖಂಡಿತ ನಿಮ್ಮ ಕೈಲಾಗತ್ತೆ. ಅಲ್ಲಿ ಆಸ್ಪತ್ರೆಯಲ್ಲಿ ಈಗ ಏನು ನಡೀತಾ ಇದೆ? ಯಾಕೆ? ಅಲ್ಲಿ ಯಾರ್ಯಾರಿದ್ದಾರೆ, ಏನೇನು ನಡೀತಾ ಇದೆ ಅಂತ ಎಲ್ಲ ಡೀಟೇಲ್ಸ್ ನಂಗೆ ಇನ್ಫಾರ್ಮ್ ಮಾಡ್ತಾ ಇರ್ತೀರಾ ಪ್ಲೀಸ್? ಅದನ್ನೆಲ್ಲ ನಿನಗೆ ಯಾಕಪ್ಪ ಹೇಳ್ಬೇಕು ನಾನು? ನನಗೇನು ಲಾಭ ಅದರಿಂದ? ಅಲ್ಲಿ ಏನೇನು ನಡೀತಾ ಇದೆ ಅನ್ನೋ ಡೀಟೇಲ್ಸ್ ನೀವು ನನಗೆ ಹೇಳ್ತಾ ಹೋದರೆ ನನಗಿಂತ ಹೆಚ್ಚು ನಿಮಗೆ ಲಾಭ. ಅದು ನಿಮಗೆ ಗೊತ್ತಾಗ್ತಾ ಇಲ್ಲ. ನನಗೆ ಲಾಭನಾ? ಹೇಗೆ? ಹೇಳ್ತೀನಿ, ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಅಲ್ಲಿ ಯಾರ್ಯಾರಿದ್ದಾರೆ? ಯಾರ್ಯಾರು ಅಂದರೆ ಎಲ್ಲರೂ ಇದ್ದಾರೆ. ಎಲ್ಲರೂ ಅಂದರೆ ಆದಿತ್ಯನೂ ಅಲ್ಲೇ ಇದ್ದಾನಾ? ಆದಿತ್ಯನಾ? ಅವನೆಲ್ಲಪ್ಪ ಇಲ್ಲಿರಕ್ಕೆ ಸಾಧ್ಯ? ಅವನು ನಿನ್ನ ಜೊತೆ ತಾನೇ ಇರೋದು. ಇಲ್ಲಿಗೆ ಹೇಗೆ ಬರ್ತಾನೆ? ನಾನೇನು ಕೇಳಿದ್ರೆ ನಾನೇನಪ್ಪ ಹೇಳಿ? ಆದಿತ್ಯ ಎಲ್ಲಿದ್ದಾನೆ ಅಂತ ನೀನು ತಾನೇ ಹೇಳಬೇಕು. ನಿಜವಾಗ್ಲೂ ಅವನಲ್ಲಿಲ್ವಾ? ನಿಜವಾಗ್ಲೂ ಇಲ್ಲಪ್ಪ. ನೋಡಪ್ಪ ಶಶಾಂಕ್, ನಾನು ಇವ್ರ ಮನೇಲಿ ಇರ್ಬೋದು, ಆದರೆ ಇವ್ರುಗಳ ಹಾಗೆ ನಾನು ಸುಳ್ಳು ಹೇಳಲ್ಲ. ನಿಂಗೆ ಗೊತ್ತು ತಾನೇ? ಸರಿ ಬಿಡಿ. ಆರ್ತಿ ಹೇಗಿದ್ದಾಳೆ? ಅವಳು ಪ್ರಜ್ಞೆ ಬಂತ? ಇನ್ನೂ ಬಂದಿಲ್ಲ. ಡಾಕ್ಟ್ರು ಈಗಲೇ ಏನು ಹೇಳೋಕ್ಕಾಗಲ್ಲ ಅಂದಿದ್ದಾರೆ. ಅಂದರೆ? ಅದನ್ನೆಲ್ಲ ಆಮೇಲೆ ಹೇಳ್ತೀನಿ. ಈ ವಿಷಯ ಹೇಳೋದ್ರಿಂದ ನನಗೆ ಲಾಭ ಅಂದ್ಯಲ್ಲ, ಅದೇನು ಅಂತ ಮೊದಲು ಹೇಳು. ಏನಂದ್ಲು ಅಹಲ್ಯ? ಏನಾದ್ರೂ ವಿಷಯ ಹೇಳಿಲ್ಲ? ಆರ್ತಿಗೆ ತುಂಬ ಸೀರಿಯಸ್ ಅಂತೆ.
ಡಾಕ್ಟ್ರು ಏನೂ ಹೇಳಕ್ಕಾಗಲ್ಲ ಅಂತ ಹೇಳಿದಾರಂತೆ. ಓ ಹಾಗಾದ್ರೆ ಅವಳು ಶಿವನ್ ಪದ ಸೇರ್ಕೊಳ್ಳೋದು ಗ್ಯಾರಂಟಿ ಏನೋ. ಹಾಗೆಲ್ಲ ಮಾತಾಡ್ಬೇಡ, ಸುಮ್ಮನೆ ಇರು. ಆದಿತ್ಯನ ಬಗ್ಗೆ ಏನಾದರೂ ಹೇಳಿದ್ಲ ಅವಳು? ಆದಿತ್ಯ ಅಲ್ಲಿ ಇಲ್ವಂತೆ, ಎಲ್ಲರೂ ಅವನ್ನ ಹುಡುಕ್ತಾ ಇದ್ದಾರಂತೆ. ನಾನು ಅಷ್ಟೇ ಹೋಗಿ ಆದಿತ್ಯನ ಹುಡುಕ್ತೀನಿ. ಡಾಕ್ಟರ್ ಏನಾಯ್ತು ಡಾಕ್ಟರ್? ನನ್ನ ಬ್ಲಡ್ ಗ್ರೂಪ್ ಮ್ಯಾಚ್ ಆಗುತ್ತಲ್ವಾ? ನಾನು ಬ್ಲಡ್ ಕೊಡ್ಬೋದಲ್ವಾ? ನಿಮ್ಮ ಯಾರ ಬ್ಲಡ್ಡು ಮ್ಯಾಚ್ ಆಗ್ತಾ ಇಲ್ಲ. ಮೇಲಾಗಿ ಇದು ನಮ್ಮ ಹತ್ರ ಸ್ಟಾಕ್ ಇಲ್ಲ. ಮತ್ತೆ ಇವಾಗ ಏನು ಮಾಡೋದು ಡಾಕ್ಟರ್? ಇದು ಬ್ಲಡ್ ಬಹಳ ರೇರು, ಸಿಗೋದು ಕಷ್ಟ. ನಿಮ್ಮಲ್ಲಿ ಯಾರು ಪರ್ಚೇಸ್ತಿದ್ದಾರೆ ಅವ್ರು ಕನ್ವಿನ್ಸ್ ಮಾಡಿ ಕೊಡೋದಕ್ಕೆ ಹೇಳಿ. ಬೇಗ ಬ್ಲಡ್ ಬ್ಯಾಂಕಿಗೆ ಫೋನ್ ಮಾಡಿ. ಅಲ್ಲಿ ಸಿಗುತ್ತಲ್ವಾ? ಸಿಕ್ಕರೂ ಸಿಗ್ಬೋದು, ಸಿಗದೇನೂ ಇರಬಹುದು. ಪೇಷಂಟ್ ಕಂಡೀಷನ್ ಬಹಳ ಕ್ರಿಟಿಕಲ್ ಆಗಿದೆ, ಬೇಗ ಫೋನ್ ಮಾಡಿ. ಸರ್ ಇದರಲ್ಲಿ ಒಬ್ರು ಬ್ಲಡ್ ಗ್ರೂಪ್ ಮ್ಯಾಚ್ ಆಗ್ತಿದೆ ಸರ್. ಶೋಭಾ ಅನ್ನೋರ್ದು. ಇಸ್ ಇಟ್? ಯಾ ಸರ್. ನಾನೇ ಶೋಭಾ. ಎಷ್ಟು ಬೇಕಾದರೂ ರಕ್ತ ತಗೊಳ್ಳಿ, ನನ್ನ ಮಗಳನ್ನ ಉಳಿಸ್ಕೊಡಿ ಡಾಕ್ಟರ್ ಪ್ಲೀಸ್. ಸಾರಿ ಮೇಡಮ್, ನಿಮ್ಮ ಏಜ್ ನಾವು ಬ್ಲಡ್ ತಗೊಳ್ಳೋದಕ್ಕೆ ಪರ್ಮಿಟ್ ಮಾಡಲ್ಲ. ಡಾಕ್ಟರ್ ಹಾಗಾದ್ರೆ ಏನು ಮಾಡೋಕ್ಕಾಗಲ್ವಾ? ನಾನು ಆಗಲೇ ಹೇಳಿದ್ನಲ್ಲ, ಬ್ಲಡ್ ಬ್ಯಾಂಕಿಗೆ ಫೋನ್ ಮಾಡಿ. ಓ ನೆಗೆಟಿವ್ ನೀವು ಪರ್ಚೇಸರ್ ಯಾರು ಇದ್ದರೆ ಅವ್ರು ಬಂದು ಬ್ಲಡ್ ಕೊಡೋದಕ್ಕೆ ಹೇಳಿ. ಬಹಳ ಅರ್ಜೆಂಟ್ ಇದೆ. ಸಮ್ ಯು ವಾಂಟ್ ಟು ಮ್ಯಾನೇಜ್. ಡಾಕ್ಟ್ರೇ ಮುಂದಿನ ತಯಾರಿ ಮಾಡ್ಕೊಳ್ಳಿ, ಬ್ಲಡ್ ನಾವೇ ಅರೇಂಜ್ ಮಾಡ್ತೀವಿ. ಗುಡ್, ಹಾಗಾದ್ರೆ ಬೇಗ ಅರೇಂಜ್ ಮಾಡಿ. ಸೂರ್ಯ, ಬ್ಲಡ್ ಬ್ಯಾಂಕ್ ನಂಬರ್ಸ್ ಒಂದೊಂದಕ್ಕೆ ಟ್ರೈ ಮಾಡು. ಬ್ಲಡ್ ಇದೆ ಅಂದರೆ ತೊಂದರೆ ಆಯ್ತು. ಹಲೋ, ಲೈಫ್ ಕೇರ್ ಬ್ಲಡ್ ಬ್ಯಾಂಕಾ? ಸರ್ ನಾನು ಸೂರ್ಯ ಅಂತ ಮಾತಾಡ್ತಾ ಇರೋದು. ಓ ನೆಗೆಟಿವ್ ಬ್ಲಡ್ ಬೇಕಾಗಿತ್ತು, ತುಂಬ ಅರ್ಜೆಂಟು ಸರ್. ಸರ್ ಪ್ಲೀಸ್ ನಿಮ್ಮ ಸ್ಟಾಕ್ಸ್ ಚೆಕ್ ಮಾಡಿ ನೋಡಿ ಸರ್. ಸರಿ, ಥ್ಯಾಂಕ್ ಯು ಸರ್. ಹಲೋ ಮ್ಯಾಮ್, ನಾನು ಸೂರ್ಯ ಅಂತ ಮಾತಾಡ್ತಾ ಇರೋದು. ಓ ನೆಗೆಟಿವ್ ಬ್ಲಡ್ ಬೇಕಾಗಿತ್ತು ಮ್ಯಾಮ್, ತುಂಬ ಅಪರೂಪ ಗೊತ್ತು. ಪ್ಲೀಸ್ ಇನ್ನೊಂದ್ಸತಿ ಚೆಕ್. ಸರಿ ಮ್ಯಾಮ್, ಥ್ಯಾಂಕ್ ಯು. ಅಣ್ಣ ಇದು ಎರಡರಲ್ಲೂ ಇಲ್ವೋ? ಹಿಂಗಡೆ ಇನ್ನೊಂದು ನಂಬರ್ ಇದೆ ನೋಡು, ಇದು ಟ್ರೈ ಮಾಡು. ನಾಯ್ಡು. ಹಲೋ ಸರ್, ನಾನು ಸೂರ್ಯ ಅಂತ ಮಾತಾಡ್ತಾ ಇರೋದು. ನಾಯ್ಡು ಬ್ಲಡ್ ಬ್ಯಾಂಕಾ? ಸರ್ ಓ ನೆಗೆಟಿವ್ ಬ್ಲಡ್ ಇದೆಯಾ ಸರ್? ಪ್ಲೀಸ್ ಸರ್ ಚೆಕ್ ಮಾಡಿ ನೋಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಅಲ್ಲ. ಇನ್ನು ಅರ್ಧ ಗಂಟೆಯಲ್ಲಿ ನಾನು ಇರ್ತೀನಿ. ಥ್ಯಾಂಕ್ ಯು ಸರ್. ಅಣ್ಣ ನಾಯ್ಡು ಬ್ಲಡ್ ಬ್ಯಾಂಕಲ್ಲಿ ಇದೆಯಂತೆ, ನಾನು ಅಲ್ಲೋಗಿ ತರ್ಮೋಡ್ತೀನಿ. ಬೇಡ ಸೂರ್ಯ, ನೀನು ಇಲ್ಲೇ ಇರು. ಡಾಕ್ಟ್ರು ಯಾವುದೇ ಟೈಮಲ್ಲಿ ನಿನ್ನನ್ನು ಕೇಳ್ಬೋದು. ನಿನ್ನ ಅವಶ್ಯಕತೆ ಇಲ್ಲಿದೆ ಕಣೋ, ಡಿಸಿಷನ್ ನಿಂದಲ್ವಾ? ನಾನೇ ಹೋಗಿ ಬ್ಲಡ್ ತೊಗೊಂಡ್ಬಿಡ್ತೀನಿ. ಸರಿ ಅಣ್ಣ, ನಾಯ್ಡು ಬ್ಲಡ್ ಬ್ಯಾಂಕು ಅಲ್ಲಿಗೆ ಹೋಗಿದ್ದಿಲ್ಲ ನನಗೆಲ್ಲ ಗೊತ್ತು. ಎಷ್ಟೊತ್ತಿಗೆ ಸಾಯ್ತಾಳಪ್ಪ ಅಂತ ನಾನು ಒದ್ದಾಡ್ತಾ ಇದ್ರೆ ನೀವೆಲ್ಲ ಸೇರ್ಕೊಂಡು ಇವಳನ್ನ ಉಳ್ಸಕ್ಕೆ ಟ್ರೈ ಮಾಡ್ತಾ ಇದ್ದೀರಾ. ಬ್ಲಡ್ ಸಿಕ್ತು ಅಂತ ಖುಷಿ ಪಡ್ತಾ ಇದ್ದೀರಾ. ಇರಲಿ ಇರಲಿ, ಮಾಡ್ತೀನಿ, ನೋಡ್ತಾ ಇರಿ. ಈ ಅಹಲ್ಯನ ಮನಸ್ಸಿಗೆ ವಿರುದ್ಧವಾಗಿ ನೀವು ಏನೂ ಮಾಡೋಕ್ಕಾಗಲ್ಲ. ನಾನು ನೋಡ್ತೀನಿ ಈ ಆರ್ತಿ ಅದು ಹೇಗೆ ಉಳಿತಾಳೆ ಅಂತ. ಬ್ಲಡ್ ತಗೊಂಡು ಬಂದರೆ ತಾನೇ ಆರ್ತಿ ಬದುಕೋದು. ಬ್ಲಡ್ ತರೋನೇ ಇಲ್ಲ ಅಂದರೆ ಶಶಾಂಕ್, ಶಶಾಂಕ್, ಶಶಾಂಕ್ ಎಲ್ಲೋ ಹೋಗ್ಬಿಟ್ಟ ಇಲ್ಲೋ? ಶಶಾಂಕು, ನೀನು ಎಷ್ಟೇ ಕರೆದ್ರು ಆ ಅನ್ನಲ್ಲ ಹೂ ಅನ್ನಲ್ಲ. ಯಾಕಂದ್ರೆ ಅವ್ನು ಮನೆಯಲ್ಲೇ ಇಲ್ಲ. ಮನೆಯಲ್ಲಿಲ್ವಾ? ಎಲ್ಲಿ ಹೋಗಿದ್ದಾನೆ? ಅಯ್ಯೋ ಶಿವನೇ, ನೀನು ನಾನು ಮನೇಲಿರ್ಬೋದು. ಯಾಕಂದ್ರೆ ನಮ್ಗೆ ಕೆಲಸ ಇಲ್ಲ, ಕಾರ್ಯ ಇಲ್ಲ. ಹೊರಗಡೆ ಹೋಗಿ ದುಡಿಯೋ ಗಂಡಸು ಎಲ್ಲಿಗೆ ಯಾಕೆ ಅಂತ ಕೇಳಕ್ಕಾಗತ್ತ? ಅದಕ್ಕೆ ಈ ಸಮಯದಲ್ಲಿ ಈ ನಂಬರ್ ಅನ್ನು ಸಂಪರ್ಕಿಸಲು ಸಾಧ್ಯವಿಲ್ಲ. ದಯವಿಟ್ಟು ಸ್ವಲ್ಪ ಸಮಯದ ನಂತರ ಪ್ರಯತ್ನಿಸಿ. ಅವನ್ ಮನೆಯಲ್ಲಿದ್ರು ನೀನು ವಿಚಾರಿಸ್ಕೊಳ್ಳೋದು ಅಷ್ಟರಲ್ಲೇ ಇದೆ ಬಿಡು. ಹೌದು,
ಏನಂತ ಅರ್ಜೆಂಟು? ನಿಮ್ಗೆ ಯಾಕೆ ಅದೆಲ್ಲ? ಬಾಯಿ ಮುಚ್ಕೊಂಡು ಸುಮ್ಮನೆ ಇರು. ಅಯ್ಯೋ, ನನಗೂ ಸ್ವಲ್ಪ ಹೇಳೋದಕ್ಕೆ ಕೇಳಿ ನಾನು ಸಂತೋಷ ಪಡ್ತೀನಿ. ನೋಡು, ನನ್ನ ಮನಸ್ಸು ಸರಿ ಇಲ್ಲ. ನನ್ನ ತಾಳ್ಮೆ ಪರೀಕ್ಷೆ ಮಾಡಬೇಡ ನೀನು. ಮನಸ್ಸು ಸರಿ ಇಲ್ವಾ? ಯಾಕಪ್ಪ, ಏನಾಯ್ತು ಅಂತದ್ದು? ನನಗೆ ಅರ್ಥ ಆಯ್ತು. ನಿನ್ ದತ್ತು ಪುತ್ರಿ ಆಸ್ಪತ್ರೆನಲ್ಲಿ ಒದ್ದಾಡ್ತಿದ್ದಾಳೆ. ಹೌದು, ಅದಕ್ಕೆ ನಿನ್ನ ಮಗಳು ಆಸ್ಪತ್ರೆಯಲ್ಲಿ ಒದ್ದಾಡ್ತಿದ್ದಾಳೆ. ನಿನಗೆ ಮನಸ್ಸು ಸರಿ ಇಲ್ಲ, ಒಪ್ಕೋತೀನಿ. ಆದ್ರೆ ಶಶುನ್ ಯಾಕೆ ಹುಡುಕ್ತಿದ್ಯಾ? ಓ, ಇವಳ ಹತ್ರ ಏನೇ ಹೇಳೋದು, ಹೇಳಿದ್ರು ಏನು ಪ್ರಯೋಜನ ಅಂತನಾ? ಅದಕ್ಕೆ ಒಂದು ಆಫರ್. ನೀನು ಶಶುನ್ ಯಾಕೆ ಹುಡುಕ್ತಿದ್ದೆ ಅಂತ ನನ್ಗೆ ಹೇಳಿದ್ರೆ ಶಶು ಎಲ್ಲಿದ್ದಾನೆ ಅಂತ ನಾನು ಹೇಳ್ತೀನಿ. ಎಲ್ಲಿದ್ದಾನೆ ಅವನು? ನಾನ್ಯಾಕೆ ಹೇಳಬೇಕು? ಎಷ್ಟೇ ಕೇಳಿದ್ರು ನೀನೇನು ಅಂತ ಹೇಳ್ತಿಲ್ಲ. ನಾನ್ಯಾಕೆ ಹೇಳಿ? ಲೇಟ್ ಆಗ್ತಿದೆ. ನಾನು ಬೇಗ ICUಗೆ ಹೋಗಿ ಬ್ಲಡ್ ಕನೆಕ್ಟ್ ಮಾಡಬೇಕು. ಬ್ಲಡ್ ಕನೆಕ್ಟ್ ಮಾಡಬೇಡ. ನೀನು ಅವಳಿಗೆ ಬ್ಲಡ್ ಕೊಡಬೇಡ. ನಾನು ನಿನಗೆ 1 ಲಕ್ಷ ರೂಪಾಯಿ ಕೊಡ್ತೀನಿ.